ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ವಿಚಾರ ಚಂದ್ರೋದಯದ 2 ಕಲೆಗಳನ್ನು ಗುರುವಿನ ಮುಖಾಂತರ ನಾವೆಲ್ಲ ಕೇಳಿದ್ದೀವಿ. ಆಗ ಗುರುವಿನ ಮುಖಾಂತರವನ್ನ ನಾವು ಕೇಳಿದ್ದೀವಿ, ಹಂಗ ಅದರ ಪ್ರಯಾಣವನ್ನ ನಾವು ನಮ್ಮ ಆಂತರ್ಯದಲ್ಲಿ ಅನುಭವಿಸಬೇಕು. ಆವಾಗ ಆ ಸಂಪತ್ತು, ಆ ಜ್ಞಾನ ಸಂಪತ್ತಿಗೆ ನಾವು ಒಡೆಯರಾಗ್ತೇವೆ. ಹೆಂಗ ಮಾತುಗಳನ್ನ ನಾವು ಪಾಂಡಿತ್ಯಕ್ಕಾಗಿ ಕೇಳೋದು, ಪಾಂಡಿತ್ಯಕ್ಕಾಗಿ ಹೇಳೋದು ಅಲ್ಲ. ಮಾತುಗಳ ಅರ್ಥವನ್ನ ಈಗ ನೋಡ್ತಾ ಕೇಳ್ತಾ ಅವು ಏನನ್ನ ಸೂಚಿಸ್ತಾವ ಅದರಲ್ಲಿ ವಿಲೀನಗೊಳ್ಳುವ ಪ್ರಕ್ರಿಯೆ ನಮ್ಮಲ್ಲಿ ನಡಿಬೇಕು. ಹಾಗೆ ನಡೀತೀವಿ ಅಂದ್ರ ಏನು ಈ ಗ್ರಂಥದ ಗುರಿ, ಈ ಗ್ರಂಥದ ಉದ್ದೇಶ, ನಮ್ಮ ಬದುಕು ಎಲ್ಲವೂ ತನ್ನ ಗಮ್ಯ ಸ್ಥಾನವನ್ನ ತಲುಪುತ್ತದೆ. ಶಬ್ದಗಳು ಅವು ಒಂದನ್ನ ಸೂಚಿಸ್ತಾವ. ಚಂದ್ರ ಶಬ್ದ ಅಲ್ಲ. ಚಂದ್ರ ಅನ್ನುವಂತಹ ವಾಕ್ಯ ಚಂದ್ರನನ್ನ ಸೂಚಿಸ್ತದೆ. ಹಿಂಗ ಚಂದ್ರ ಅಂತ ನಾವು ಬರೀ ಅಕ್ಷರಗಳಲ್ಲಿ ತಲ್ಲಿನ ಆದ್ರಿ ಅಂದ್ರ ಚಂದ್ರನನ್ನ ನೋಡೋದು ಯಾವಾಗ? ಚಂದ್ರ ಅಂದ ತಕ್ಷಣನ ಚಂದ್ರನ ಭಾನ ನಮ್ಮಲ್ಲಿ ಮೂಡಿಬಿಡಬೇಕು. ಆವಾಗ ನಮಗ ಒಂದು ನಿಜವಾದ, ಒಂದು ಮೌಲ್ಯಯುತವಾದ, ಒಂದು ಸಾಧಕನಿಗೆ ಯೋಗ್ಯವಾದ ಮಾರ್ಗ ಸಿಗ್ತದೆ. ಇಲ್ಲ ಅಂದ್ರೆ ನಮ್ಮ ಸ್ಮೃತಿ ಪಟಲದಲ್ಲಿ ಶಬ್ದಗಳ ಜಮಾವಣೆಗೊಳ್ತದೆ. ಬರೀ ಶಬ್ದಗಳ ಜಮಾವಣೆಯಿಂದ ಏನು ಮಾಡುವುದು? ಶಬ್ದಗಳು ಅವುಗಳ ಅರ್ಥವನ್ನ, ಅವುಗಳ ಉದ್ದೇಶವನ್ನ ಹಿಂಗ ಅನುಭವಕ್ಕೆ ತಂದುಕೊಂಡಿವಿ ಅಂದ್ರೆ ಶಬ್ದಗಳು ಇಲ್ಲವಾಗಿ ನಮ್ಮಲ್ಲಿ ಅನುಭವವೇ ತುಂಬುತ್ತದೆ. ಕಬ್ಬನ್ನ ಸಿಹಿಯಿಂದ ಬೇರ್ಪಡಿಸಿ ನೋಡಿದ್ರ ಕಬ್ಬಿನಾಗ ಏನೈತಿ? ಆದ್ರೆ ಸಿಹಿ ಇರ್ಲಾರದ ಕಬ್ಬು ಏನು ಮಾಡುವುದು? ಅದ ಕಬ್ಬಿನ ಜಿಲ್ಲೆಯಿಂದ ತಾವು ಸಿಹಿ ಕುಡಿದ್ರಿ ಅಂದ್ರ ತಾವು ಕಬ್ಬನ್ನ ನೆನಪಿಟ್ಟುಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಆ ಸಿಹಿ ಕೊಟ್ಟ ಆನಂದದಲ್ಲಿ ತಾವು ತಲ್ಲೀನ ಹೇಗೆ ಕೊಡ್ತಿರೋ ಹಾಗೆ ಗುರುಗಳು ನಮಗೆ ಏನು ಹೇಳ್ತಾರ ಅವುಗಳಿಂದ ಅವುಗಳ ಲಕ್ಷಾರ್ಥದ ಸ್ವರೂಪದಲ್ಲಿ ನಮ್ಮ ಪ್ರಜ್ಞೆ ಹೋಗಿ ನಿಲ್ಲಬೇಕು. ಆವಾಗ ಒಂದು ಸಾರ್ಥಕತೆ, ಒಂದು ಧನ್ಯತಾ ಭಾವ, ಆವಾಗ ಈ ದುಃಖಗಳ ನಿವೃತ್ತಿ, ಆವಾಗ ನಮಗ ಪರಮಾನಂದ ಪ್ರಾಪ್ತಿಯ ಗಮ್ಯತೆಯನ್ನ ನಾವು ತಲುಪಕ್ಕ ನಮಗ ಹಿಂಗ ಶಬ್ದಗಳು ಸಹಕಾರಿಯಾಗ್ತವ. ಹಂಗ 2 ಕಲೆಗಳನ್ನ ನಾವು ನೋಡೀವಿ. ಒಂದು ಪ್ರಥಮ ಕಲಾದಲ್ಲಿ ಗುರು ನನಗ ಪ್ರಶ್ನೆಗಳೇ ಮೂಡ್ತಾ ಇದ್ದಿಲ್ಲ. ಆತ ಪ್ರಶ್ನೆಗಳನ್ನ ಹಾಕಿ ನನಗ ಏನನ್ನ ತಿಳಿಪಡಿಸಬೇಕು ಅದರ ಸುತ್ತಮುತ್ತ ಎಲ್ಲ ಪ್ರಶ್ನೆಗಳನ್ನ ಹಾಕಿ ಆತ ನನಗ ಒಂದು ಜ್ಞಾನದ ಝಲಕನ್ನ, ಪ್ರಕಾಶವನ್ನ ಕೊಟ್ಟ.
ಇಡೀ ಪ್ರಥಮ ಕಲಾ ಜ್ಞಾನ, ಜ್ಞಾನದ ಸ್ವರೂಪ. ನೀನು ತಿಳಿಲೇಬೇಕಾದಂಥ, ನೀನು ಸಾಧಿಸಲೇಬೇಕಾದಂಥ ಗುರಿಯೊಂದನ್ನ ಹೇಗ ನಮಗೆ ಪ್ರಚುರಪಡಿಸಿತು? 3 ಗೌಣ ಪುರುಷಾರ್ಥಗಳನ್ನ ಹೇಳಿತು, ಒಂದು ಮುಖ್ಯ ಪುರುಷಾರ್ಥವನ್ನ ಹೇಳಿತು. ನೀನು ಮುಖ್ಯ ಪುರುಷಾರ್ಥವನ್ನ ಹೊಂದಲೇಬೇಕಲ್ಲ, ಇಲ್ಲದೆ ಇದ್ದರ ನಿನಗೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಹೇಗಾಗ್ತದೆ ಹೇಳಿ? ಹಂಗ ನಮಗ 1ನೇ ಕಲ ಇಡೀ ತನ್ನ ಅಧ್ಯಾಯದ ತುಂಬ ನನಗ ಹಿಂಗ ಯಾವುದು ಮೋಕ್ಷ, ಯಾವುದನ್ನ ಗಳಿಸಬೇಕು, ಯಾವುದನ್ನ ಹೇಗ ಗಳಿಸಬೇಕು, ಹೇಗ ಅಂತಃಕರಣಗಳನ್ನ ಶುದ್ಧವಾಗಿ ಇಟ್ಟುಕೊಂಡು ಅಧಿಕಾರಿಯಾಗಬೇಕು, ಬ್ರಹ್ಮಜ್ಞಾನ ಅಂದ್ರ ಏನು, ಬ್ರಹ್ಮಜ್ಞಾನದ ಲಾಭ ಏನು, ಏನು ತತ್ವಮಸಿ ಏನು, ವಿಚಾರ ಏನು, ವಿವೇಕವೇನು, ಎಷ್ಟು ವಿಸ್ತೃತವಾಗಿ ನಮಗೆಲ್ಲ ತಿಳಿಸ್ತಲ್ಲ. ಆಗ ಮುಂದಕ್ಕೆ ಬಂದಾಗ ನಮಗ 2ನೆಯ ಕಲ ಇದು ಬ್ರಹ್ಮ ಜ್ಞಾನವನ್ನ ಹೇಳಿತು, ಅದು ಬ್ರಹ್ಮನನ್ನ ಹೇಳಾಕ ಶುರು ಮಾಡಿತು. ನಮ್ಮನ್ನ ಬ್ರಹ್ಮ ಜ್ಞಾನ ಅಂದ್ರೆ ಏನು ಅಂತ ತಿಳಿಸಿ, ನಮ್ಮನ್ನ ಹದಗೊಳಿಸಿ ಬ್ರಹ್ಮ ಜ್ಞಾನದ ವೈಭವವನ್ನ, ಅದರ ಫಲಗಳನ್ನ, ತತ್ವಮಸಿಯ ವಾಚಾರ್ಥ ಲಕ್ಷಾರ್ಥಗಳನ್ನ ಹಿಂಗ ನನ್ನನ್ನ ಅದರ ಸುತ್ತರದ ಅಂದ್ರ ಬ್ರಹ್ಮನ ಸುತ್ತರದ ಎಲ್ಲಾ ಜ್ಞಾನವನ್ನ ಮಾಡಿಕೊಟ್ಟು, ಬ್ರಹ್ಮ ಅಂದ್ರೆ ಏನು ಅಂತ ಕೇಳುವಂಗ ನನ್ನಲ್ಲಿ ಪ್ರಶ್ನೆಗಳನ್ನ ಹುಟ್ಟು ಹಾಕುವ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿತು. 1ನೇ ಕಲ ನನಗ ಪ್ರಶ್ನೆ ಅಂದ್ರ ಆ ಪ್ರಶ್ನೆಯ ಕೇಳುವ ತಾಕತ್ತೇ ಇದ್ದಿಲ್ಲ, ಅಂತ ತಾಕತ್ತನ್ನ ನನಗ ಕೊಟ್ಟು, ನೋಡು ಕೇಳು ಪ್ರಶ್ನೆ. 2ನೆಯ ಕಲಾದಲ್ಲಿ ಏನು ಗುರುಗಳೇ ತಾವೆಲ್ಲ ಇಷ್ಟ ಹೇಳಿದಿರಿ, ಇಂಥ ಶುದ್ಧವಾದ ಬ್ರಹ್ಮ ಅಂತ ಹೇಳಿದಿರಿ, ಇಂಥ ಶುದ್ಧವಾದ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪ ಹೆಂಗಾತು? ಎಷ್ಟು ಸವಿಸ್ತಾರವಾಗಿ ತಾವೆಲ್ಲ ನೋಡಿದಿರಿ. ಶುದ್ಧ ಬ್ರಹ್ಮ ಅಂದ್ರ ಏನು ಅಲ್ಲ, ಶುದ್ಧ ಬ್ರಹ್ಮ ಅಂದ್ರ ಅದೊಂದು ಶುದ್ಧ ಪ್ರಜ್ಞೆ. ನಮ್ಮ ಪ್ರಜ್ಞೆ ಮಲಿನಗೊಂಡು ಜೀವಾಗ್ಯದ, ನಮ್ಮಲ್ಲಿಯೂ ಬ್ರಹ್ಮವೇ ಅದ. ಆದ್ರ ಯಾಕ ಅದು ಜೀವ ಅಂತ ಅನಿಸಿಕೊಂಡೈತಿ ಅಂದ್ರ ಅದು ಮಲಿನಗೊಂಡದ. ಹಿಂಗ ಅದು ಸಂಕುಚಿತಗೊಂಡು ಈ ಸ್ವಭಾವಕ್ಕೆ ಅಂಟಿಕೊಂಡು, ಹಿಂಗ ಗುಣಗಳಿಂದ ಕೂಡಿಕೊಂಡು, ಹಿಂಗ ನಾನು ನಂದು ಹಿಂಗ ಭೋಗಿಸುವಿಕೆಯ ಕಾರಣದಿಂದಾಗಿ ಆ ಪ್ರಜ್ಞೆ ಹಿಂಗ ಜೀವ ಭಾವವನ್ನ ತಾಳ್ಯದಲ್ಲ ಹೊರತಾಗಿ, ಈ ಮಲಿನ ಭಾವಗಳು ಓದುವು ಅಂದ್ರ ಯಾವುದು ನಿನ್ನಲ್ಲಿ ಯಾವ ಲೇಪಗಳು ಇರ್ಲಾರ್ದಂಗೆ ಏನು ಪ್ರಜ್ಞೆ ನಿನ್ನಲ್ಲಿ ಐತಲ್ಲ, ಅದ ಶುದ್ಧ ಬ್ರಹ್ಮ, ಅದುವೇ ಆತ್ಮ. ಹಿಂಗ ಅನುಭವಕ್ಕೆ ಬರ್ಬೇಕು. ಒಂದು ಕ್ಷಣ ನಮಗ ಹಿಂಗ ಮನದಲ್ಲಿರುವ ಸಂಕಲ್ಪ ವಿಕಲ್ಪಗಳು ಹಿಂಗ ಒಂದೊಂದ ಬಿಟ್ಟಾಕಿ ಒಂದು ಕ್ಷಣ ಶುದ್ಧವಾದ ಪ್ರಜ್ಞೆಯಲ್ಲಿ ನಾನು ನೆಲೆಗೊಳ್ಳಬೇಕಲ್ಲ ಅನ್ನುವ ಒಂದು ಹೇಂಗ ಹಾದಿ ಹಿಡ್ಕೊಂಡು ಹೋದ್ವಿ ಅಂದ್ರ ಆ ಪ್ರಜ್ಞೆಯನ್ನ ನಾವು ಮುಟ್ಟುತ್ತೀವಿ. ಮುಟ್ಟಕ್ಕೇನು ಇಲ್ಲ, ಹಿಂಗ ತೆಗೆದಾಕಿದ್ರೆ ಏನ್ ಉಳಿತೀವಿ, ಅದ ನಾವದೀವಿ. ಅಂತ ನನ್ನ ನಿಜದ ಸ್ಥಿತಿ ನನಗ ಬರಬೇಕು. ಅದು ಬರದೇ ಇದ್ರ ಹೇಗ ನಿನಗೆ ಮೋಕ್ಷ ಲಭಿಸ್ತದೆ?
ಎಷ್ಟು ವಿಸ್ತೃತವಾಗಿ ಎರಡನೆಯ ಕಲವನ್ನ ಮತ್ತು ಒಂದೇ ಪ್ರಜ್ಞೆ ನಾನು ಈ ವಿಶ್ವವನ್ನ ಸಲಹುತ್ತೀನಿ ಅನ್ನುವ ಭಾವದಿಂದ ಈಶಾತು, ಅದ ಪ್ರಜ್ಞೆ ನಾನು ಭೋಗಿಸ್ತೀನಿ ಅನ್ನೋ ಭಾವದಿಂದ ಜೀವಾತು. ಅದ ಪ್ರಜ್ಞೆ ಹ್ಯಾಗ ತಮೋ ರೂಪವಾದ ವಸ್ತುವನ್ನು ನಮಗ ಕೊಟ್ಟಿತು. ಒಂದ ಪ್ರಜ್ಞೆ ಅಲ್ಲ. ನಿನ್ನನ್ನ ಹೊಗಳವರು, ನಿನ್ನನ್ನ ತೆಗಳವರು ಎಲ್ಲವೂ ಅದು ಒಂದ ಪ್ರಜ್ಞೆ. ಒಂದ ಪ್ರಜ್ಞೆಯಿಂದನ ಎಲ್ಲದು ನಡೆದೈತಿ. ಅದ ಚೈತನ್ಯವೇ ಎಲ್ಲಾ ಜೀವಿಗಳಲ್ಲಿ ಹರಿಯಕಚ್ಚೈತಿ. ಅದರಿಂದನ ನನಗ ಗೊತ್ತಾಗಕಚ್ಚೈತಿ. ಎಲ್ಲೇ ಅದರೊಳಗೂ ಅದ ಐತಿ, ಇದರೊಳಗೂ ಅದ ಐತಿ. ಮಧ್ಯದಲ್ಲಿ ಭಾವನೆಗಳು ತೋರ್ಯಾವ. ಎರಡು ಚೇತನಗಳ ಮಧ್ಯೆ ರೂಪ ಐತಿ. ಹಿಂಗ ಅದನ್ನ ಹಿಡ್ಕೊಂಡು ಹೋದ್ರು ಕೂಡ, ನೋಡುವವನ್ನ ಹಿಡ್ಕೊಂಡು ಹೋದ್ರು ಕೂಡ ಒಳಗ ಚೇತನ ಐತಿ. ರೂಪವನ್ನ ಹಿಡ್ಕೊಂಡು ಒಳಗೋದ್ರು ಕೂಡ ಚೇತನ ಐತಿ. ಅದರ ನಡುವಿನ ಪರದೆಯಲ್ಲಿ ಹಿಂಗ ಭಾವನೆಗಳು ಕೆಲಸ ಮಾಡಾಕಚ್ಚಾವ. ಎಷ್ಟರೇ ಮಾಡಾಕಚ್ಚಾವ ಅಂದ್ರ ಅವ ಸತ್ಯ ಅನ್ನುವಂಗ ಅವು ನಮಗ ಹಿಂಗ ಭ್ರಮೆಯನ್ನ ಹುಟ್ಟಿಸವ. ಆದ್ರ ವಾಸ್ತವವಾಗ್ಯವು ಇಲ್ಲವಾಗ್ಯವ. ಎಷ್ಟು ಅದ್ಭುತವಾಗಿ ಎರಡನೆಯ ಕಲಾ ನಮಗ ಪ್ರಚುರಪಡಿಸಿತು. ಇನ್ನು ಎರಡನೆಯ ಕಲವನ್ನ ನಾವು ನೀವುಗಳೆಲ್ಲ ಏನು ನಮಗ ತಿಳಿದ ಮಟ್ಟಿಗೆಲ್ಲ ನೋಡಿದೀವಿ. ಪಂಡಿತರು, ಬುದ್ಧಿವಂತರು, ಜ್ಞಾನಿಗಳು ಇನ್ನೂ ಹೆಚ್ಚಿಗೆ ಅದನ್ನ ಹೇಳಬಹುದಾಗಿತ್ತು. ಇನ್ನು ಆ ಜ್ಞಾನಿಗಳು ಅವ್ರ ಬಾಯಿಂದ ಮಾತುಗಳು ಬರೋ ಸಂದರ್ಭದಾಗ ಅವರಿಗೆ ಅದರ ಇನ್ನೂ ತಮಗ ಹೆಚ್ಚಿನ ಜ್ಞಾನವನ್ನ ಅವರು ತಮ್ಮ ಮಾತುಗಳಿಂದ, ತಮ್ಮ ವಿಶ್ಲೇಷಣೆಗಳಿಂದ, ತಮ್ಮ ದೃಷ್ಟಾಂತಗಳಿಂದ, ಸೂತ್ರಗಳಿಂದ ಎಲ್ಲವನ್ನ ಪ್ರಮಾಣ ಪೂರ್ವಕವಾಗಿ ಜ್ಞಾನಿಗಳು ಇನ್ನೂ ಹೆಚ್ಚಿಗೆ ಹೇಳ್ತಾರ. ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಏನ್ ಮಾಡೋದು? ನಮಗಿದ್ದ ಸಾಮರ್ಥ್ಯದಲ್ಲಿ ನಾವು ನೀವೆಲ್ಲ ಹಂಚಿಕೊಂಡು ಉಣೋದು. ಅಂಥ ಜ್ಞಾನಿಗಳು ಸಿಕ್ಕಾಗ ಅದ್ರ ಬಗ್ಗೆ ಇನ್ನೊಂದಿಷ್ಟು ವಿಸ್ತಾರವಾಗಿ ನಾವು ಕೇಳಬೇಕು. ಎರಡೂ ಕಲಾಗಳನ್ನ ಮುಗಿಸಿದಿವಿ. ಈಗ ಮೂರನೆಯ ಕಲಾಕ್ಕೆ ಪಾದಾರ್ಪಣೆ ಮಾಡಾಕತ್ತೀವಿ. ಈಗ ಈ ಕಲಾದ ಮೂಲ ಉದ್ದೇಶ ಏನು? ಈ ಕಲಾ ಏನನ್ನ ಹೇಳ್ತದೆ ನಮಗಂದ್ರ, ಮೊದಲನೆಯ ಕಲಾ ಉಪೋದ್ಘಾತವನ್ನ ಹೇಳಿತ್ತು. ಉಪೋದ್ಘಾತ ಅಂದ್ರೆ ಹೇಳುವ ವಿಷಯವನ್ನ ಮನದಲ್ಲಿಟ್ಟುಕೊಂಡು ಅದರ ಸುತ್ತಮುತ್ತದ ಮಾತಾಡುವಿಕೆಗೆ ಅದಕ್ಕೆ ಉಪೋದ್ಘಾತ ಅಂತ ಕರೀತಾರೆ. ಎರಡನೆಯ ಕಲಾ ಪ್ರಪಂಚದ ಆರೋಪ ಮತ್ತು ಅಪವಾದವನ್ನ ಹೇಳಿತು. ಹ್ಯಾಂಗ ಶುದ್ಧ ಇದ್ದದ್ದರಲ್ಲಿ ಆರೋಪಗೊಂಡಿತು ಹಾಗ ಮತ್ತು ಅದು ಇಲ್ಲವಾಯ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ತು. ಮೂರನೆಯ ಕಲಾ ನಮಗ ಮೂರು ದೇಹಗಳನ್ನ ನೋಡುವವನು ನಾನು. ಯಾಕ ಹೇಳ್ತಾನ ಅಂದ್ರ, ಈ ಕಲಾವನ್ನ ಹೇಳೋದಕ್ಕಿನ್ನ ಪೂರ್ವದಲ್ಲಿ ಶಿಷ್ಯ ಕೇಳ್ಯಾನ, ಏನು ನೋಡು ಗುರುಗಳೇ, ತಾವು ಹೇಳುವಿಕೆಯಿಂದ ಇಷ್ಟೆಲ್ಲ ಪ್ರಪಂಚದ ಆರೋಪ ಮತ್ತು ಅಪವಾದಗಳನ್ನ ಮಾಡಿದಿರಿ. ಬ್ರಹ್ಮಜ್ಞಾನದಿಂದ ಏನಾತೈತಿ ಅಂದ್ರ, ಹಿಂಗ ಶುದ್ಧವಾದ ಬ್ರಹ್ಮ ಮತ್ತು ಕಲ್ಪಿತವಾದ ಪ್ರಕೃತಿ ಇಲ್ಲವಾತು. ಅವುಗಳ ಇಲ್ಲವಾಗುವಿಕೆಯಿಂದ ಅವುಗಳ ಸಂಬಂಧ ಬಿತ್ತು. ಅವುಗಳ ಸಂಬಂಧ ಬಿದ್ದದ್ದರಿಂದ ಈ ಜಗತ್ತು ಮತ್ತು ಜೀವ ಹಿಂಗ ಈ ಜೀವ ಈಶರ ಭೇದ ಇಲ್ಲವಾತು. ಈ ಜೀವ ಈಶರು ಇಲ್ಲಾದ ತಕ್ಷಣನ ಈ ಜಗತ್ತು ಹಲವು ಭೇದಗಳಿಂದ ನನಗ ಕಾಣ್ತತ್ತಲ್ಲ, ಅದು ಇಲ್ಲ ಆತು. ಅಂದ್ರ ಎಲ್ಲ ಸಮಷ್ಟಿ, ಹಿಂಗ ವ್ಯಷ್ಟಿತನೂ ಇಲ್ಲಾತು, ಸಮಷ್ಟಿತನೂ ಇಲ್ಲಾತು. ಮತ್ತ ಜೀವ ಈಶ ಇಲ್ಲಾದ ಈ ಭೋಗಕ್ಕ ಸಾಮಗ್ರಿಗಳೆಲ್ಲವೂ ಇಲ್ಲಾದವು.
ಕಲ್ಪಿತ ಇಲ್ಲ ಆತು. ಮತ್ತು ಕಲ್ಪಿತ ಇಲ್ಲ ಆದ ತಕ್ಷಣನ ಶುದ್ಧ ಬ್ರಹ್ಮ ಇಲ್ಲ ಅದ. ಶುದ್ಧ ಬ್ರಹ್ಮ ಕಲ್ಪಿತ ಮತ್ತು ಅವುಗಳ ಸಂಬಂಧವು ಬಿದ್ದೋತಿವು. ಎದರಿಂದ ಅಂದ್ರೆ ಬ್ರಹ್ಮಜ್ಞಾನದಿಂದ. ಬ್ರಹ್ಮಜ್ಞಾನದಿಂದ ಇದೆಲ್ಲವೂ ಬಿದ್ದು ತಾನೇ ತನ್ನಲ್ಲಿ ಸಂಪೂರ್ಣ ಆಗ್ತಾನ. ತಾನೇ ತಾನಾಗ್ತಾನ. ಯಾವಾಗ ತಾನೇ ತಾನ ಆಗ್ತಾನ ಅಲ್ಲೇ ಪ್ರಶ್ನೆನೇ ಇಲ್ಲಲ್ಲ. ಆವಾಗ ಶಿಷ್ಯ ಪ್ರಶ್ನೆ ಮಾಡಿದ್ದ ಏನಂತ ಅಂದ್ರ, ಇಂಥ ಬ್ರಹ್ಮಜ್ಞಾನ ಮನುಷ್ಯನಿಗೆ ಹಿಂಗ ಜೀವಿಗಳಿಗೆ ಹೆಂಗಾತೈತಿ? ಇಂಥ ಅದ್ವಿತೀಯವಾದ ಆನಂದವನ್ನ, ಸಾಗರ ಸ್ವರೂಪವಾದ ಆನಂದವನ್ನ, ಪೂರ್ಣಾನಂದವನ್ನ ನಾನು ಪಡಿಬೇಕು ಅಂದ್ರ ಎಲ್ಲ ಕಲ್ಪನೆಗಳು ನನ್ನಿಂದ ಹೋಗಬೇಕು ಅಂದ್ರ ಇವು ಎಲ್ಲ ಭಾವನೆಗಳು ಅಳೆದು ನನ್ನ ಸ್ವದಲ್ಲಿ ನಾನು ನಿಲ್ಲಬೇಕು ಅಂದ್ರ ನನಗ ಬ್ರಹ್ಮಜ್ಞಾನ ಬೇಕಲ್ಲ ಗುರುಗಳೇ. ಇಂಥ ಬ್ರಹ್ಮಜ್ಞಾನ ಎದರಿಂದ ಆತೈತಿ ಅಂತ ಶಿಷ್ಯ ಎರಡನೆಯ ಕಲದಲ್ಲಿ ಪ್ರಶ್ನೆ ಮಾಡಿದ್ದ. ಅದು ಆತನ ಕೊನೆಯ ಪ್ರಶ್ನೆ. ಹೀಗಂತಾನ, ನೋಡು ಹಂಗಾದ್ರ ನೀನ್ ಹಿಂಗ್ ಪ್ರಶ್ನೆ ಮಾಡಿ ಎಲ್ಲ ನಿನಗೆ ಹಿಂಗ್ ತಿಳಿ ಇಡೀ ಕಲವನ್ನ ನಾ ಹಿಂಗ್ ಹೇಳ್ತಾನಲ್ಲ, ನೋಡು ಈ ಮೂರು ದೇಹಗಳನ್ನ ನಾನು ಅಂತ ತಿಳಿದಿಯೋ ಇಲ್ಲೋ? ಅಲ್ಲ, ನಿನಗೆ ಇನ್ನೂ ಮೂರು ದೇಹ ಗೊತ್ತಿಲ್ಲ. ದೇಹ ನಾನು ಅಂತ ತಿಳಿದು ನಾನು ವ್ಯವಹರಿಸಕಚ್ಚಿನೋ ಇಲ್ಲೋ? ಈ ದೇಹವೇ ನಾನಂತ ತಿಳಿದು ಎಲ್ಲ ವ್ಯವಹಾರ ಮಾಡಕಚ್ಚಿನಿ, ಬದುಕು ಮಾಡಕಚ್ಚಿನಿ, ಕೆಲಸ ಮಾಡಕಚ್ಚಿನಿ, ಹೆಸರಿಟ್ಟು ಕರೆಯಕಚ್ಚಿನಿ. ಇನ್ನೊಬ್ರು ನನ್ನನ್ನು ಹೆಸರಿಟ್ಟು ಕರೀತಾರ, ಅವರ ರೂಪವನ್ನ ನೋಡ್ತೀನಿ, ಅವರು ನನ್ನ ರೂಪವನ್ನ ನೋಡ್ತಾರ. ಇಂಥ ವ್ಯವಹಾರ, ಹೇಳುವಿಕೆಗಳು, ಕೇಳುವಿಕೆಗಳು ಎಲ್ಲವೂ ಎಲ್ಲಿ ಈ ವ್ಯವಹಾರಿಕ ಜಗತ್ತಿನಲ್ಲಿ ನಡೆದದ್ದು ಅಂದ್ರ ದೇಹ ನಾನು ಎನ್ನುವ ಭಾವನೆಯಿಂದ. ಇಂಥ ದೇಹ ನಾನು ಅನ್ನುವ ಭಾವನೆಯನ್ನ ನೀನು ಏನು ತಾಳಿಯಲ್ಲ, ಅವಾಗ ನೀನು ಈ ದೇಹದ ಮಟ್ಟಕ್ಕೆ ಅದಿ ಅಂತ ಅರ್ಥ. ಎಲ್ಲಿದಿ ಅಂದ್ರ ನಾನು ನನ್ನ ನಿಜವನ್ನ ನಾ ಎಲ್ಲಿ ತಿಳಿದೀನಿ ಅಂದ್ರ ದೇಹದಲ್ಲಿನ ನನ್ನ ನಿಜ ಅಂತ ನನಗೆ ತಿಳಿದೈತಿ. ಹಂಗಾದ ಕಡೆಲಿ ಇಷ್ಟೆಲ್ಲ ವ್ಯವಹಾರ ಮಾಡಾಕಚ್ಚಿನಿ, ಹೋಗ್ತೇನೆ ಬರ್ತೇನೆ, ನಾನು ಸುಖ ಅನುಭವಿಸ್ತೀನಿ, ಏನೇನೋ ಮಾಡ್ತೇನೆ ನನಗೆ ತಿಳಿದಂಗ. ಯಾವಾಗಂದ್ರ ಈ ದೇಹವೇ ನಾನು ಅಂತ ನಾ ಭಾವಿಸಿದಾಗ, ದೇಹವೇ ನಾನಲ್ಲ ಅಂತ ಭಾವಿಸಿದ್ರೆ ನಿಮ್ಮ ವ್ಯವಹಾರ ಹೆಂಗ ನಡಿತೈತಿ? ನಿಮ್ಮ ಬದುಕು ಹೆಂಗ ನಡಿತೈತಿ? ನಿಮ್ಮ ಸಂಬಂಧಗಳು ಹೆಂಗ ನಡೀತಾವ? ಅಲ್ಲ, ಅವ್ ಮಗ ಬಂದು ಅಪ್ಪ ಅಂತ ಕರೆಯೋದು ನಿನ್ನ ದೇಹವನ್ನೇ ತಾನೆ. ನೀನು ಮಗ ಅಂತ ಕರೆಯೋದು ಅವನ ದೇಹವನ್ನಲ್ಲ. ನೀವು ಯಾರನ್ನ ಏನಂತರ ಸಂಬೋಧನ ಮಾಡ್ರಿ, ದೇಹ ಇರಲಿಲ್ಲ ಅಂದ್ರ ಅವರನ್ನ ನೀವು ಗುರ್ತರ ಹೆಂಗ್ ಹಿಡಿತೀರಿ? ಅಂದ್ರ ನೀವು ಎಲ್ಲ, ನಾವು ನೀವುಗಳೆಲ್ಲವೂ ಕೂಡ ಹಿಂಗ್ ವ್ಯವಹಾರ ಮಾಡ್ತಾ ಇರೋದು ಈ ದೇಹವನ್ನ ನೋಡಿಯೇ, ಈ ದೇಹವನ್ನ ಅವಲಂಬಿಸಿಯೇ ನಾವು ಮಾಡ್ತಾ ಇದ್ದೀವಿ. ನಮ್ಮ ವ್ಯವಹಾರ, ನಮ್ಮ ಬದುಕು, ನಮ್ಮ ಹೇಳುವಿಕೆ, ಕೇಳುವಿಕೆ ಎಲ್ಲವೂ ಕೂಡ ಈ ದೇಹದ ಮೇಲೆ ಅವಲಂಬಿತ ಆಗೈತಿ. ಅವನು ಕೂಡ ದೇಹವನ್ನ ಅವಲಂಬಿಸಿ ಮಾಡ್ತಾನ, ನಾನು ದೇಹವನ್ನ ಅವಲಂಬಿಸಿ ಮಾಡ್ತೇನೆ. ಎಲ್ಲವೂ ದೇಹದ ಜೊತೆ ವ್ಯವಹಾರ ನಡೆದೈತಿ. ಇವಕ್ಕೆ ದೇಹವನ್ನ ಬಿಟ್ರೆ ಗುರ್ತ ಹಿಡಿಲಿಕ್ಕಾಗೋದಿಲ್ಲ. ಹಂಗ ನೀನು ದೇಹದಲ್ಲಿ ನಿಂತಿಯಲ್ಲ, ದೇಹವನ್ನೇ ನಿನ್ನ ಕೇಂದ್ರ ಸ್ಥಾನವಾಗಿ ನೀನು ಮಾಡಿಕೊಂಡಿಯಲ್ಲ. ನೋಡು ಜೀವನೇ, ನೀ ವಿಚಾರ ಮಾಡು. ನೀನು ಮೂರು ದೇಹಗಳನ್ನ ನೋಡುವವನು ನೀನು. ನಾನಿಲ್ಲಿದ್ದೀನಿ, ದೇಹವೇ ನಾನೆಂಬ ಭಾವನೆಯಲ್ಲಿ ನಾದಿನಿ. ಗುರುವಂತನ ದೇಹಗಳನ್ನ ನೋಡುವವನು ನೀನು. ಎಷ್ಟು ವ್ಯತ್ಯಾಸ!
ಹಿಂಗ ಇಡೀ ಈ ಕಲಾ ಇದ್ರ ಬಗ್ಗೆನೇ ಮಾತಾಡ್ತದೆ. ದೇಹಗಳಂದ್ರೆ ಯಾವುವು, ದೇಹಗಳಂದ್ರೆ ಎಷ್ಟು, ಅವುಗಳು ತಯಾರಾದ ಬಗೆ ಹೇಗೆ, ಮತ್ತು ನೀನು ಈ ದೇಹಗಳನ್ನ ನೋಡುವವನು ಹೇಗೆ? ಅಲ್ಲ, ನಾನು ಕಂಡಿನಿ ಈ ದೇಹವೇ ನಾನು, ಈ ದೇಹವನ್ನ ನಾನು ಈ ದೇಹದಿಂದ ಏನನ್ನ ನೋಡ್ತನೋ ಅದನ್ನ ನಾನು ನೋಡುವವನು ಅಂತ ನಾನು ಕಂಡಿನಿ. ಆದ್ರ ಗುರು ಅಂತನ ನಿನ್ನ ದೇಹವನ್ನೇ ನೀನ್ ನೋಡಕ್ ಹಚ್ಚಿದಿ, ಅದನ್ನ ತಿಳಿ. ಆದ್ರ ನಾ ಎಲ್ಲಿಂತೀನಿ? ನನ್ನ ಕಣ್ಣಿನಿಂದ ನೋಡಿದ್ದನ್ನ, ನನ್ನ ಕಿವಿಯಿಂದ ಕೇಳಿದ್ದನ್ನ, ನನ್ನ ನಾಲಿಗೆಯಿಂದ ರುಚಿಸಿದ್ದನ್ನ, ನನ್ನ ಚರ್ಮದಿಂದ ಮುಟ್ಟಿದ್ದನ್ನ, ನನ್ನ ಮೂಗಿನಿಂದ ನಾನು ವಾಸಿಸಿದ್ದನ್ನ, ನನ್ನ ಮನದಿಂದ ಸಂಕಲ್ಪ ವಿಕಲ್ಪ ಮಾಡಿದ್ದನ್ನ ಅದನ್ನ ನಾನ ಅಂತ ತಿಳಿದೀನಿ. ನನ್ನ ಬುದ್ಧಿಯಿಂದ ಸಂಶೋಧನೆ ಮಾಡಿದ್ದನ್ನ ಎಲ್ಲವನ್ನ ನಾನ ಅಂತ ತಿಳಿದೀನಿ. ಆದ್ರ ಗುರು ಅಂತನ ನೀನು ಅಲ್ಲ, ಇವುಗಳನ್ನ ನೋಡುವವನು ನೀನು. ಎಷ್ಟು ವಿಚಿತ್ರ ಅಲ್ಲ ಇದು? ಅಲ್ಲ, ನಾನು ಸ್ಥಿತನಾಗಿರುವುದು ಈ ದೇಹ. ನಾನು ಈ ದೇಹದಿಂದ ಏನನ್ನ ನೋಡ್ತೀನಿ, ಏನನ್ನ ಕೇಳ್ತೀನಿ, ಅದು ಮಾತ್ರ ಇನ್ನೊಂದು ಅಂತ ನಾ ತಿಳಿದೀನಿ. ಅದನ್ನ ನೋಡಕ್ ಹಚ್ಚೀನಿ ಅಂತ ನಾ ತಿಳಿದೀನಿ. ಗುರು ಹೇಳ್ತಾನ ಹಂಗಲ್ಲ, ನೀ ಇದನ್ನ ನಾನು ನೋಡ್ತಂತ ತಿಳಿದಾಗ ನೀ ದೇಹವೇ ಆಗಿ ಇದನ್ನ ನೋಡಕ್ ಹಚ್ಚಿಯಲ್ಲ, ನೀನು ಹಿಂಗ ತಿಳಿದು ಹಿಂಗದಿ ಬದ್ಧನಾಗಿದಿ. ವಿಚಾರ ಮಾಡು, ನಿನಗ ಬ್ರಹ್ಮಜ್ಞಾನ ತಿಳಿಸಕಚ್ಚಿ ನಾನು. ಎದರಿಂದ ಬ್ರಹ್ಮಜ್ಞಾನ ಆತೈತಿ ನಿನಗಂದ್ರ, ನೋಡು ಈ ದೇಹಗಳನ್ನ ನೋಡುವವನೇನೆ. ಇಡೀ ಕಲಾ ಹ್ಯಾಂಗ ದೇಹಕ್ಕೆ ಸಾಕ್ಷಿಯಾಗಿ ನೀನು ನೋಡ್ತಿದಿ ಅಂತ ಇಡೀ ಕಲಾ ನಮಗ ಪ್ರಸ್ತುತಪಡಿಸ್ತದೆ. ಇಡೀ ಕಲಾ ನಮಗ ಅದನ್ನೇ ಹೇಳ್ತದೆ. ದೇಹಗಳನ್ನ ನೋಡುವವನು ನಾನೇನನ್ನ ಕಚ್ಚಿನಿ, ದೇಹದಿಂದ ನೋಡುವವನು ನಾ ದೇಹದಿಂದ ಏನ್ ನೋಡ್ತಲ್ಲ ಆ ದೇಹವೇ ನಾನು. ಇದು ನನ್ನ ನಿಲುವು. ಗುರುವಿನ ನಿಲುವು ಏನೈತಿ ಅಂದ್ರೆ ಈ ದೇಹಗಳನ್ನ ನೋಡುವವನು ಎಷ್ಟು ಅದ್ಭುತವಾದ ವಿಚಾರವನ್ನ ಗುರು ನಮಗೆ ಹೇಳ್ತಾನ. ಶಿಷ್ಯ ಪ್ರಶ್ನೆ ಮಾಡ್ತಾನ, ಗುರುಗಳೇ ಸಂತೋಷ, ನನಗ ಬಹಳ ಸಂತೃಪ್ತಿನೂ ಆಯ್ತು. ಆದ್ರೆ ಈ 3 ದೇಹಗಳನ್ನ ನೋಡುವವನು ನಾನು ಅಂತ ತಾವು ಅಂದ್ರಲ್ಲ, ನಾ ಅದಕ್ಕೆ ಪ್ರಶ್ನೆ ಮಾಡ್ತೇನೆ, ಆ 3 ದೇಹಗಳಂದ್ರ ಯಾವುವು? 3ನೆಯ ಕಲಾದ ಪ್ರಾರಂಭಿಕ ಪ್ರಶ್ನೆ, 3 ದೇಹಗಳನ್ನ ನೋಡುವವನು ನೀನು ಅಂತ ನೀವ್ ಹೇಳಿದ್ರಲ್ಲ. ನಾ ಕೇಳ್ತೀನಿ, ನನಗೇನೂ ಗೊತ್ತಿಲ್ಲ. ಯಾಕಂದ್ರ ಇದ ದೇಹವೇ ನಾನು ಅಂತ ಭಾವಿಸಿನಿ. ಇದ ದೇಹದಿಂದ ಏನು ನೋಡಾಕತ್ತೀನಿ ಅದನ್ನ ನಾನ್ ನೋಡಾಕತ್ತೀನಿ ಅಂತ ನಾ ತಿಳಿದೀನಿ. ನಮಗೂ ನಿಮಗೂ ಬಹಳ ವ್ಯತ್ಯಾಸ ಆಯ್ತು. ಗುರುಗಳೇ ದಯಮಾಡಿ ಕೃಪಾ ಮಾಡಿ ನನಗ ತಿಳಿಸ್ರಿ. 3 ದೇಹಗಳಂದ್ರ ಯಾವುವು ನನಗ ಗೊತ್ತಿಲ್ಲ. ಇರೋದು ಒಂದ ದೇಹ ಗೊತ್ತೈತೆ ನನಗ, ಅವು ಉಳಿದ ದೇಹಗಳು ನನಗ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಕೃಪೆ ಮಾಡಿ ತಿಳಿಸ್ರಿ ಅಂತ ಶಿಷ್ಯ ಕೇಳ್ತಾನ. ಗುರು ಹೇಳಲಿಕ್ಕೆ ಪ್ರಾರಂಭಿಸ್ತಾನ. ಅದನ್ನ ನಾಳೆಯಿಂದ